ಇಡೀ ದೇಶದಲ್ಲಿ ಮುಸ್ಲಿಂ ಬಾಂಧವರು ಈದನ್ನ ಆಚರಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ವತಿಯಿಂದ, ನನ್ನ ಪಕ್ಷದ ವತಿಯಿಂದ ಶುಭಾಶಯಗಳನ್ನು ಹೇಳ್ತೇನೆ. ಇಡೀ ಒಂದು ತಿಂಗಳ ಉಪವಾಸವನ್ನು ಇಟ್ಟು ಇವತ್ತು ಉಪವಾಸ ಬಿಟ್ಟು ಅವರು ತಮ್ಮ ಏನು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾರೋ ಅದಕ್ಕೆ ನಿಜವಾಗ್ಲೂ ನಾವು ಮೆಚ್ಚತಕ್ಕಂಥದ್ದು. ಮತ್ತು ಇದೇ ರೀತಿಯಾಗಿ ನಮ್ಮಲ್ಲೂ ಕೂಡ ಶ್ರಾವಣ ತಿಂಗಳಲ್ಲಿ ಬೇರೆ ಬೇರೆ ತಿಂಗಳಲ್ಲಿ ಕೂಡ ಆಚರಿಸ್ತಾ ಇದ್ದಾರೆ. ಹೀಗೆ ಒಂದು ಬಾಂಧವ್ಯ ಬರ್ತಕ್ಕಂಥದ್ದು ಅಥವಾ ಒಕ್ಕಟ್ಟು ತರ್ತಕ್ಕಂಥ ಇಂಥ ಹಬ್ಬಗಳು ಭಾಳ ಒಳ್ಳೆಯದು ದೇಶಕ್ಕೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಉಪಚುನಾವಣೆ ಟಿಕೆಟ್ ಗೊಂದಲ ಸೃಷ್ಟಿಯಾಗಿದೆ ಸರ್, ಯಾವಾಗ ಘೋಷಣೆ ಆಗುತ್ತೆ? ಇವತ್ತು ಈದಿದೆ, ನಿಮಗೆಲ್ಲರಿಗೆ ಹ್ಯಾಪಿ ಈ ಒಂದು ಹಬ್ಬದ ಶುಭಾಶಯಗಳು ಅಷ್ಟೇ. ಮುಸ್ಲಿಂ ನಾಯಕರು ನಿಮ್ಮನ್ನು ನಿನ್ನೆ ಭೇಟಿಯಾಗಿದ್ರು ಸರ್, ಅವ್ರು ಏನ್ ಚರ್ಚೆ ಮಾಡಿದ್ರು ಸರ್ ನಿನ್ನೆ? ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಬೇಡಿಕೆ ಹೆಚ್ಚಾಗಿದೆ. ಲೋಕಲ್ದವ್ರು ಸಾಲ್ವ್ ಮಾಡ್ತಾರೆ, ಅದಕ್ಕೆ ನಾನು ಪ್ರತಿಯೊಂದಕ್ಕೆ ರಿಯಾಕ್ಷನ್ ಕೊಡಕ್ಕಾಗ್ತದೆ. ನಾವು ಎಷ್ಟೋ ಸಲ ನಿಮ್ಗೆ ಹೇಳ್ತೇವೆ, ನೀವು ಪದೇ ಪದೇ ಅದೇ ಸಿಟ್ಟಿಗೆ ಬಂದು ಅದೇ. ಇರಾನ್ ಕತಾರ್ ಮೇಲೆ ದಾಳಿ ಮಾಡಿದೆ ಸರ್. ಇವತ್ತು ಹಬ್ಬ ಇದೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ, ನಾಳೆ ಮಾತಾಡ್ತೀನಿ.